ಕೊಳೆಯಾದರೂ ಅಷ್ಟೇ ಸೋಪ್ ಬಳಸಿ ಸ್ನಾನ ಮಾಡ್ಕೊಳ್ತೀವಿ. ಆದರೆ ನಮ್ಮ ಮನಸ್ಸಿದೆಯಲ್ಲ, ನಮ್ಮ ಮನಸ್ಸು ಕೊಳೆಯಾದರೆ ಅದಕ್ಕೂ ಒಂದು ಮಜ್ಜನ ಬೇಕಲ್ವ, ಸ್ನಾನ ಬೇಕು. ಆ ಮಜ್ಜನ ಬೇಕು ಅನ್ನುವ ಹಿನ್ನೆಲೆಯಲ್ಲಿ ಪೂಜ್ಯರನ್ನು ನಾವು ಆಹ್ವಾನಿಸಿ ಅವರ ಹಿತನುಡಿಗಳು, ಅವರ ಆಶೀರ್ವಾದ, ಅವರ ಆಶೀರ್ವಚನ, ಅವರ ಚಿಂತನೆಯನ್ನು ನಮಗೆ ನೀಡಿ ನಮ್ಮ ಮನಸ್ಸಿನ ಮೈಲಿಗೆಯನ್ನು ತೊಳೆಯುವಂತಹ ಒಂದು ಪ್ರಯತ್ನವನ್ನು ಇಂದು ನಾವು ಹಮ್ಮಿಕೊಂಡಿದ್ದೇವೆ. ಪೂಜ್ಯರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ, ನಮ್ಮ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಪೂಜ್ಯರ ಜೊತೆಯಲ್ಲಿ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ ನಮ್ಮ ಸಂಸ್ಥೆಯ ಅಧ್ಯಕ್ಷರು, ಹಿರಿಯರು ಆದಂತಹ ಪೂಜ್ಯ ಅಪ್ಪಾಜಿ ಅವ್ರಿಗೂ ಸಹ ಸ್ವಾಗತವನ್ನು ಕೋರ್ತೇನೆ. ಪೂಜ್ಯ ಗುರೂಜಿಯವರ ಅನುಯಾಯಿಗಳು ಶ್ರುತಿ ಗೌಡ ಅವರು ಸಹ ಆಗಮಿಸಿದ್ದಾರೆ. ಅವ್ರಿಗೂ ಸಹ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತೇನೆ. ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ಬಂಧುಗಳು ಹಾಜರಿದ್ದು ಅವರಿಗೂ ಸಹ ಹಾಜರಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಕೋರ್ತೇನೆ. ಫಲಾನುಭವಿಗಳು, ಕೇಂದ್ರ ಬಿಂದುಗಳು, ನಮ್ಮ ದೇಶದ ಭಾವಿ ಪ್ರಜೆಗಳು ನೀವು. ನಿಮ್ಮನ್ನು ಅಣಿಗೊಳಿಸುವ, ಸಿದ್ಧಗೊಳಿಸುವ ಪ್ರಯತ್ನ ನಮ್ಮದು. ಹಾಗಾಗಿ ನೀವು ಬಂದಿದ್ದೀರಾ, ನಿಮಗೂ ಸಹ ಸ್ವಾಗತವನ್ನು ಕೋರ್ತೇನೆ. ಎಲ್ಲರಿಗೂ ಧನ್ಯವಾದ. ಸಂತೋಷ. ಅಂದರೆ ನಿಮಗೆ ಭಾಳ ಜನಕ್ಕೆ ಸ್ವಾಮೀಜಿಯವರ ಪರಿಚಯ ಇದ್ದಾರೆ, ಹೊಸಬರಿಗೆ ಪರಿಚಯ ಇಲ್ಲ. ಆದ್ದರಿಂದ ಅವರಿಗೆ ಸ್ವಲ್ಪ ಪರಿಚಯ ಅಷ್ಟೇ. ಅವರು ನಮ್ಮ ಗುರುಗಳು ಒಂದು 40 ವರ್ಷದಿಂದ. ಅದು ಭಾಳ ಹಳಬರು ಅಂತ ಕಾಣ್ತದೆ. ನಾನು ಹಳಬ ಅಷ್ಟೇ, ಅವರೇನು ಹಳಬರಿಲ್ಲ. ಆವಾಗಿಂದ ಅಧ್ಯಾತ್ಮ ತಿಳುವಳಿಕೆಯನ್ನು ನಮಗೆಲ್ಲ ನಿಜವಾಗೂ ಅದ್ಭುತವಾದ ತಿಳುವಳಿಕೆ ಕೊಡ್ತಾ ಇದ್ದಾರೆ. ನೀವು ಅಂಥ ತಿಳುವಳಿಕೆನ ತಿಳುವಳಿಕೆ ನಿಮಗಾಗಬೇಕು. ನೀವೇ ಮುಂದಿನ ನಮ್ಮ ದೇಶದ ಸತ್ಪ್ರಜೆಗಳು. ಎಂಥ ಒಳ್ಳೆ ದೇಶ ಆಗಬೇಕು ಅಂತಂದರೆ ಆಧ್ಯಾತ್ಮಿಕ ತಿಳುವಳಿಕೆ ಇಲ್ಲದೆ ಏನೇ ನೀವು ಎಷ್ಟೇ ವಿದ್ಯಾವಂತರಾದರೂ ನೀವು ಒಳ್ಳೆ ವಿದ್ಯಾವಂತರಲ್ಲ ಅಂತ ಹೇಳಬೇಕು. ಯಾಕೆಂತಂದರೆ ವಿದ್ಯೆ ಅಂತಂದರೆ ಸುಮ್ಮನೆ ಫಿಸಿಕ್ಸ್ ಕಲಿಯೋದು, ಮ್ಯಾಥಮೆಟಿಕ್ಸ್ ಕಲಿಯೋದು, ಸೈನ್ಸ್ ಕಲಿಯೋದು, ಸೋಷಿಯಾಲಜಿ, ಏರೋನಾಟಿಕ್ಸು, ಎಂಜಿನಿಯರಿಂಗ್, ಡಾಕ್ಟ್ರು, ಅದು ಒಂದು ವಿದ್ಯೆ. ಒಂದು ನಿಜವಾದ ವಿದ್ಯೆ ಅಂತಂದರೆ ನಾವು ಹೇಗೆ ಬದುಕಬೇಕು ಸಮಾಜದಲ್ಲಿ, ಯಾವ ಥರ ಇದ್ದರೆ ನಮ್ಮ ಸಂತೋಷ ಮತ್ತು ನಮ್ಮ ಸಮಾಜಕ್ಕೂ ಸಂತೋಷ ಸಿಗುತ್ತೆ. ಆ ರೀತಿಯ ಜೀವನ ಬದುಕೋದಕ್ಕೆ ನಾವು ಹೇಗಿರಬೇಕು ಅನ್ನೋದನ್ನ ಆಧ್ಯಾತ್ಮಿಕ ತಿಳುವಳಿಕೆ ತಿಳಿಸುತ್ತೆ. ಅದನ್ನು ನೀವು ನಿಜವಾಗೂ ಗೀತಾಜಿ ಸ್ವಲ್ಪ ನಾವು ಹೇಳ್ತಾ ಇದ್ದೀವಿ. ನಮ್ಮ ಉಪಾಧ್ಯಾಯರು ಹೇಳ್ತಾ ಇರ್ತಾರೆ, ಸ್ವಾಮೀಜಿಯವರು ನಮಗೆ ಅದ್ಭುತವಾದ ತಿಳುವಳಿಕೆ ಬಹಳಷ್ಟು ಅಂದ್ಕೊಳ್ಳೋದನ್ನ ನಿಮಗೆ ನೀವು ಅದರಲ್ಲಿ ಭಾಗಿಯಾದರೆ ಎಷ್ಟು ಚೆನ್ನಾಗಿದೆ ಅಂತ ಭಾಳ ಸಂತೋಷ ಆಯ್ತು. ಅವರು ಬಹಳ ಬ್ಯುಸಿ ಓಡಾಡ್ತಾ ಇದ್ದಾರೆ. ಆದ್ರೂ 2 ದಿವಸ ನಿಮಗೋಸ್ಕರ ಅಷ್ಟಕ್ಕೋಸ್ಕರ ಮಾಡ್ತೀವಿ ಅಂತ ಹೇಳಿ ಪ್ರಿಯಾ ರಿಕ್ವೆಸ್ಟ್ ಮಾಡ್ಕೊಂಡಿದ್ಲು. ಅದನ್ನು ಸ್ವಾಮಿಯವರು ಕೈ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲ ಚೆನ್ನಾಗಿ ಕೇಳಿ ಆಮೇಲೆ ನೀವು ಕ್ವಶನ್ ಕೇಳಬೇಕು ನನಗೆ, ಅವ್ರು ಕೇಳೋಕ್ಕೆ ಟೈಮ್ ಇರಲ್ಲ. ಗೊತ್ತಾಯ್ತಾ ಏನು ಕೇಳಿದೆ ಅಂತ. ಥ್ಯಾಂಕ್ ಯು. ಹರಿ ಓಂ ಶಾಂತಿ. ಧ್ಯಾಯಾಮಿ ಚಿನ್ಮಯಾನಂದಂ ಗುರುದೇವಂ ಮಹಾಮತಿಂ ಪ್ರೇಮಪೂರ್ಣಂ ಕ್ರಿಯಾಶೀಲಂ ಸದಾ ಲೋಕಹಿತೇ ರತಂ ಕೃಪಾಲುಂ ಸುಂದರಾಕಾರಂ ಸಮರ್ಥಂ ಸತ್ಯದರ್ಶಿನಂ ವಾಚಾ ತತ್ವಪ್ರಕಾಶಿನ್ಯ ಶೋಕಮೋಹವಿನಾಶಿನಂ. ಓಂ ಶ್ರೀ ಚಿನ್ಮಯ ಸದ್ಗುರವೇ ನಮಃ. ಓಂ ಶ್ರೀ ಲಲಿತಾಂಬಿಕಾಯೇ ನಮಃ. ಪೂಜ್ಯ ಅಪ್ಪಾಜಿ ಅವರು ಹೇಳಿದರು, ನಾನು ಅವರಿಗೆ ಗುರು ಅಂತ.
ವಾಸ್ತವವಾಗಿ ಸ್ವಾಮಿ ಚಿನ್ಮಯಾನಂದರು ಬಹಳ ದೊಡ್ಡ ಗುರುಗಳಾಗಿದ್ದರು. ದೇವಸ್ಥಾನದಲ್ಲಿ ಅವ್ರ ಚಿತ್ರ ನೀವು ನೋಡಿದ್ದೀರಲ್ಲ, ಮಂಟಪದಲ್ಲಿ ಬಲಭಾಗದಲ್ಲಿದೆ. ನಾನೂ ಅವರ ಅಡಿಯಲ್ಲಿ ಕಲ್ತಿದ್ದು, ಅಪ್ಪಾಜಿಯವರು ಅವರಡಿ ಕಲ್ತಿದ್ದು. ಸೋಜಿಗದ ವಿಷಯ ಅಂದರೆ ಇವತ್ತು ನಾವು ಆಗಸ್ಟ್ ಯಾವ ತಾರೀಕು 6ಕ್ಕೆ ಕೂತಿದ್ದೀವಿ ಇಲ್ಲಿ. 33 ವರ್ಷದ ಹಿಂದೆ, ನಾಳೆ ಆಗಸ್ಟ್ 7, 33 ವರ್ಷದ ಹಿಂದೆ ಅಂದರೆ 1993 ಆಗಸ್ಟಲ್ಲಿ ಸ್ವಾಮಿ ಚಿನ್ಮಯಾನಂದರು ದೇಹವನ್ನು ಬಿಟ್ಟರು. ಆಗ ಅಪ್ಪಾಜಿಯವರು, ಪೂಜ್ಯ ಮಾತಾಜಿ ರೇಣುಕಾ ಅವರು ಅಮೇರಿಕದಿಂದ ಡೆಲ್ಲಿಗೆ ಬಂದರು. ಚಿನ್ಮಯಾನಂದರ ಶರೀರವನ್ನು ಹಿಮಾಚಲ್ ಪ್ರದೇಶದಲ್ಲಿ ಒಂದು ಕಡೆ ಭೂ ಸಮಾಧಿ ಮಾಡುವುದಿತ್ತು. ಆಗ ನಾನು ಒಂದು ಡೆಲ್ಲಿಯಲ್ಲಿ ಪಂಜಾಬಿಗಳ ಮನೆಯಲ್ಲಿ ಕೂತಿದ್ದೆ. ಯಾರೋ ಇಬ್ಬರು ಒಳಗೆ ಬಂದರು, ಕನ್ನಡ ಮಾತಾಡ್ತಿದ್ರು. ನಾನು ಡೆಲ್ಲಿಯಲ್ಲಿ ಕನ್ನಡ ಮಾತಾಡೋರು ಎಲ್ಲಿಂದ ಬಂದರು ಯಾರು ಅಂತ. ಕೊನೆಗೆ ನೋಡಿದರೆ ಬೇರೆ ಯಾರೂ ಅಲ್ಲ, ನಮಗೆಲ್ಲರಿಗೂ ಬಹಳ ಪ್ರಿಯರು ಪೂಜನೀಯರು ಆದಂಥ ಅಪ್ಪಾಜಿ ಮತ್ತು ಮಾತೆ ರೇಣುಕಾಜಿಯವರು. ಒಂದು 2 ನಿಮಿಷ ಮಾತಾಡಿದ್ದು, ನೀವು ಕನ್ನಡವಾ ನಂತರ ಅಲ್ಲಿ ಸಿದ್ಧವಾರಿಯಲ್ಲಿ ಆ ಗೌಜು ಗದ್ದಲ 1000 ಜನ ಸೇರಿದ್ರು. ಅಲ್ಲಿ ಮಾತಾಡೋಕ್ಕಾಗಲಿಲ್ಲ. ನನಗಾಗ ಗೊತ್ತಿರಲಿಲ್ಲ. ಒಂದು 2-3 ವರ್ಷದಲ್ಲಿ ನಾನು ಅಮೇರಿಕಕ್ಕೆ ಹೋಗ್ತೀನಿ, ಇವರು ನಮ್ಮ ಜೊತೆ ಕ್ಲಾಸ್ಗಳಲ್ಲೆಲ್ಲ ಬರ್ತಾರೆ. ಒಮ್ಮೆ ಅವ್ರ ಮನೆಗೆ ಕೂಡ ನಾನು 1000 ಮೈಲ್ ದೂರದ ಅವ್ರ ಮನೆಗೂ ಹೋಗಿದ್ದೆ, ಅಲ್ಲಿ ಉಳ್ಕೊಂಡಿದ್ದೆ 4 ದಿವಸ. ಅದೆಲ್ಲ ಆದ ನಂತರ ಮತ್ತೆ ಪುನಃ ಗೊತ್ತಿರಲಿಲ್ಲ, ಮತ್ತು ಭಾರತದಲ್ಲಿ ಪುನಃ ಭೇಟಿ ಆಗ್ತೇವೆ ಅಂಥೇಳಿ. ಆದರೆ ಈಗ 2016ರಿಂದ ಸುವರ್ಣಮುಖಿ ಉದ್ಘಾಟನೆಗೂ ಅವ್ರು ಕರೆದಿದ್ರು, ನನಗೆ ಬರಲಿಕ್ಕಾಗಲಿಲ್ಲ. ಒಂದು ಮೊದಲನೇ ವಾರ್ಷಿಕೋತ್ಸವಕ್ಕೆ ನಾನು ಬಂದವನು ಈಗ ಆಗಾಗೆ ಬರ್ತಾ ಇರ್ತೀನಿ. ನಿಮ್ಮಲ್ಲಿ ಅರ್ಧ ಜನ ನನ್ನನ್ನು ನೋಡಿದ್ದೀರಲ್ವ, ಎಲ್ಲ ನೋಡಿದ್ದೀರ. ಇದು ನಮಗಿರೋ ಸಮಯವೇ ಕಡಿಮೆ, ಆದರೂ ನನಗೆ ಇದನ್ನು ನಿಮ್ಮ ಹತ್ರ ಹೇಳಿ ಹಂಚ್ಕೊಳ್ಬೇಕು. ಹೇಗೆ 93ನೇ ಇಸ್ವಿ ಆಗಸ್ಟಲ್ಲಿ ಭೇಟಿಯಾದವರು ನಾವು 2026 ಆಗಸ್ಟಲ್ಲಿ ಮತ್ತೆ ಒಟ್ಟಿಗೆ ಕೂತಿದ್ದೇವೆ. ಇದೆಲ್ಲ ಲಲಿತಾಂಬಿಕೆಯ ಇಚ್ಛೆ, ಯಾರ್ಯಾರು ಜೀವಾತ್ಮರು ಒಟ್ಟು ಬರ್ತಾರೆ ಅಂತ. ಆದ್ದರಿಂದ ನಾನು ಪ್ರಾರ್ಥನೆಯು ಕೂಡ ಧ್ಯಾಯಾಮಿ ಚಿನ್ಮಯಾನಂದಂ ಅಂತ. ಇದರದ್ದು 1 ನಿಮಿಷದಲ್ಲಿ ಕತೆ ಹೇಳ್ತೇನೆ. ಭುವನೇಶ್ವರದಲ್ಲಿ 1991ರಲ್ಲಿ ಚಿನ್ಮಯಾನಂದರು ಮತ್ತು ನಾನು ಒಟ್ಟು ಅಲ್ಲಿ ಹೋಗಿದ್ದೆವು. ಸ್ವಾಮಿ ಚಿನ್ಮಯಾನಂದರು ಸಾಯಂಕಾಲದ ಗೀತಾ ಕ್ಲಾಸ್ ಮಾಡಿದರು. ನಾನಾಗ ಬ್ರಹ್ಮಚಾರಿ ಲೋಕನಾಥ ಅಂತ ಹೆಸರಿತ್ತು. ನನಗೆ ಹೇಳಿದರು, ಯು ಡೂ ದಿ ಮಾರ್ನಿಂಗ್ ಕ್ಲಾಸ್ ಅಂತ. ಬೆಳಿಗ್ಗೆ ಕ್ಲಾಸು ಅಪರೋಕ್ಷ ಅನುಭೂತಿ ನಾನು ಮಾಡ್ತಾಯಿದ್ದೆ. ಆ ಸಮಯದಲ್ಲಿ ಈ 2 ಶ್ಲೋಕ ನಾನೇ ಬರೆದಿದ್ದು. ಅವ್ರ ಎದುರಿಗೆ ಒಂದು ದಿವಸ ಬೆಳಿಗ್ಗೆ 8:45 ಹಾಗೆ ಕ್ಲಾಸಿಂದ ಬಂದವನು ಅವ್ರ ಎದುರಿಗೆ ಆ 2 ಶ್ಲೋಕವನ್ನು ಹಾಡಿದೆ ಅಂತ ಹೇಳಿ ಅವರಿಗೆ ಅವರು ಸಂತೋಷ ವ್ಯಕ್ತಪಡಿಸಿದರು. ಈ 2 ಶ್ಲೋಕ ಹೊಸದಾಗಿ ಧ್ಯಾಯಾಮಿ ಚಿನ್ಮಯಾನಂದಂ ಗುರುದೇವಂ ಮಹಾಮತಿಂ. ಹೆಚ್ಚು ಕಡಿಮೆ ಕನ್ನಡವೇ ಅದು. ಚಿನ್ಮಯಾನಂದರನ್ನು ಧ್ಯಾನ ಮಾಡ್ತೀನಿ. ಬಹಳ ಪ್ರೇಮಯುತರಾದವರು ಅವರು. ಪ್ರೇಮಪೂರ್ಣಂ ಕ್ರಿಯಾಶೀಲಂ. ಅವರು ಸುಮ್ಮನೆ ಒಂದು ಕಡೆ ಮರದಡಿ ಕೂತ್ಕೊಂಡಿರೋರಲ್ಲ. ಪ್ರಪಂಚದಲ್ಲೆಲ್ಲ ಸುತ್ತಿ ಎಷ್ಟೋ ಲಕ್ಷಗಟ್ಟಲೆ ಜನರಿಗೆ ಸರಿಯಾದ ಜೀವನ ನಡೆಸುವ ಬಗ್ಗೆ ಮಾರ್ಗದರ್ಶನ ನೀಡಿದವರು. ಆ ಪ್ರಕಾರ ಆ ಶ್ಲೋಕದಲ್ಲಿದೆ. ಇರಲಿ, ಇವಾಗ ನನ್ನ 2 ನೆನಪುಗಳನ್ನು ಹಂಚಿಕೊಂಡ ನಂತರ ಇವಾಗ ನಾನು ನಿಮಗೆ ಇವತ್ತು ನಾಳೆ ನಾಡಿದ್ದು 3 ದಿನ ಅರ್ಧ ಗಂಟೆ ಯಾಕೆ ಮಾತಾಡೋಕ್ಕೆ ಹೊರಟಿದ್ದೀನಿ. ಪ್ರಿಯಾ ಅಕ್ಕ ನನಗೆ ಇದು ಪ್ರತ್ಯೇಕವಾಗಿ ಮಾಡೋಣ ಅಂತ ಯಾಕೆ ನಿನ್ನೆ ಸಲಹೆ ಮಾಡಿದರು ಅಂದರೆ, ನೋಡಿ, ನಿಮ್ಮಲ್ಲಿ ವಿದ್ಯಾಭ್ಯಾಸ ಆಗಿ ನೀವು ದೊಡ್ಡವರಾಗ್ತೀರ. ನಿಮ್ಮಲ್ಲಿ ಎಲ್ಲರೂ ಯಾವುದ್ಯಾವುದೋ ರೀತಿಯಲ್ಲಿ ಸಮಾಜದಲ್ಲಿ ಏನೇನೋ ಹುದ್ದೆಯನ್ನು ಹೊಂದಿ, ಏನೇನೋ ಪದವನ್ನು ಹೊಂದಿ, ಯಾವುದ್ಯಾವುದೋ ರೀತಿಯಲ್ಲಿ ಕೆಲಸ ಮಾಡ್ತೀರ. ಕೆಲವರು ಬಹಳ ಯಶಸ್ವಿ ಆಗಬಹುದು ಸಮಾಜದ ದೃಷ್ಟಿಯಲ್ಲಿ, ಇನ್ನು ಕೆಲವರು ಸಾಧಾರಣವಾಗಿರಬಹುದು. ಇಲ್ಲಿ ನೀವು ಓದಿದ ನಂತರ ಯಾರೂ ಕೂಡ ವಿಫಲರಾಗುವುದಿಲ್ಲ. ನೀವೆಲ್ಲರೂ ಕೂಡ ಒಳ್ಳೆ ರೀತಿಯಲ್ಲಿ ಮೇಲೆ ಬರ್ತೀರ, ನನಗೆ ವಿಶ್ವಾಸ ಇದೆ. ಆದರೂ ಯಶಸ್ವಿಯಾದವರು ಕೂಡ
ನೀವೆಲ್ಲ ಒಂದು ಮಾತು ಕೇಳಿರ್ಬೋದು ಕನ್ನಡದಲ್ಲಿ, ದೂರದ ಬೆಟ್ಟ ನುಣ್ಣಗೆ. ಗೊತ್ತಿದೆ ನಿಮಗೆ. ಈ ಸಮಾಜದಲ್ಲಿ ಒಂದು ಸತ್ಯವನ್ನು ಹೇಳ್ತೇನೆ ನಾನು, ಒಂದು ಕಹಿ ಸತ್ಯವನ್ನು ಹೇಳ್ತೇನೆ ನಿಮಗೆ. ಈ ಸಮಾಜದಲ್ಲಿ ಯಶಸ್ವಿ, ಸಕ್ಸಸ್ಫುಲ್, ಆಮೇಲೆ ಒಳ್ಳೆ ದೊಡ್ಡ ಮನೆ, ಹಣ, ಒಳ್ಳೊಳ್ಳೆ ಕಾರು ಅಂತ ಇದ್ದವರಲ್ಲೂ ಕೂಡ ಹೇಳುವ ರೀತಿಯಲ್ಲಿ 10ರಲ್ಲಿ 8 ಜನ ಒಳಗೊಳಗಿಂದ ಸುಖಿಯಾಗಿಲ್ಲ. ಒಳಗೊಳಗಿಂದ ಏನೆಲ್ಲ ಸಂಘರ್ಷ ಅಂತ ಹೇಳ್ತಾರೆ. ಸಂಘರ್ಷ ಅಂದರೆ ಒಳಗೆ ಒಂದು ಮಹಾಭಾರತ ಆಗುವ ಹಾಗೆ. ಯಾಕೆ ಅಷ್ಟು ಯಶಸ್ವಿ ಆದವರು, ಅಷ್ಟು ಸಂಪತ್ತಿರುವವರು, ಅಷ್ಟು ವಿದ್ಯೆ ಓದಿದವರು, ವಿದೇಶಕ್ಕೆಲ್ಲ ಹೋಗಿ ಡಿಗ್ರಿ ಪಡ್ಕೊಂಡು ಬಂದವರು, ಆದರೂ ಕೂಡ ಅದೇನದು ನೀವು ಹಾಗೆ ಹೇಳ್ತೀರ, ಹತ್ತಿರ ಹೋಗಿ ನೋಡಿದ್ರೆ ಅವರಿಗೆಲ್ಲ ಹಲವಾರು ಚಿಂತೆಗಳಿವೆ, ಭಯ ಇದೆ ಅಂತ. ಯಾಕಂತ ಹೇಳಿದರೆ ಅಲ್ಲಿಯೇ ಈ ಅಧ್ಯಾತ್ಮ ವಿದ್ಯೆ ಬರುವಂಥದ್ದು. ಯಾವಾಗ ಮನುಷ್ಯ ತನ್ನ ಒಳಗೆ ತನ್ನನ್ನು ಸರಿಪಡಿಸ್ಕೊಳ್ಳುವುದಿಲ್ವೋ ಅಲ್ಲಿಯವರೆಗೆ ಹೊರಗಿನ ಎಷ್ಟೇ ಸಾಧನೆ ಇರಲಿ, ಎಷ್ಟೆಲ್ಲ ವಿದ್ಯೆ ಪಡೆದಿರ್ಬೋದು, ಎಷ್ಟೆಲ್ಲ ಪದ ಅಂದರೆ ಸ್ಥಾನಮಾನವನ್ನು ಗಳಿಸಿರಬಹುದು, ಒಳಗೆ ಒಂದು ವೇಳೆ ಏನೋ ದೌರ್ಬಲ್ಯಗಳಿದ್ದರೆ, ಆಸೆಗಳು ವಿಪರೀತ, ಆಸೆಗಳನ್ನು ನಿಯಂತ್ರಿಸಲಿಕ್ಕಾಗ್ತಾ ಇಲ್ಲ, ಆ ಮೂಲಕ ಅದಲ್ಲದೆ ಮತ್ಸರ, ಬೇರೆ ಯಾರನ್ನು ಕಂಡ್ರೆ ಹೊಟ್ಟೆ ಕಿಚ್ಚು, ಅಲ್ಲ ನಮಗಿಂತ ಅವರು ಹೆಚ್ಚು ಹೋಗಿದ್ದಾರಲ್ಲ ಅಂತ, ಅಥವಾ ಯಾವಾಗಲೂ ಆದದ ಬಗ್ಗೆ ಈಗಲೂ ಚಿಂತೆ ಮಾಡ್ತಾ ಇರೋದು, ವ್ಯಥೆ, ಚಿಂತೆ. ಅಂತೂ ನಮ್ಮೊಳಗೆ, ಹೃದಯದೊಳಗೆ, ಮನಸ್ಸಿನ ಒಳಗೆ ಬೇರೆ ಬೇರೆ ನಮ್ಮ ಶತ್ರುಗಳಿರ್ತವೆ. ಷಡ್ವೈರಿ ಅಂತ ಕೇಳಿದ್ದೀರ ಎಲ್ಲಾದರೂ? ಷಡ್ವೈರಿ, ಷಡ್ ಅಂದ್ರೇನು? 6. ಷಟ್ ಅನ್ನೋದೇ ಸಂಧಿ ಮಾಡಿದಾಗ ಷಡ್ ಆಗುತ್ತೆ. ಷಡ್ ಅನ್ನಿ ಒಂದೇ ಅದು. ಷಡ್ವೈರಿಗಳು ಏನು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಇದು ಬರೇ ಪುಸ್ತಕದ ಗುಂಬಳಕಾಯಿ ಅಲ್ಲ, ಇದು ನಮ್ಮ ಎಲ್ಲರ ಜೀವನದ ಸತ್ಯ. ಇದು ನಮ್ಮೊಳಗೆ ಶಿವ ನಾವು ಊಹಿಸ್ಲಿಕ್ಕಾಗೋದಿಲ್ಲ. ಅದು ಯಾವಾಗ ಈ ಕಾಮಕ್ರೋಧಗಳು ಬಂದು ನಮ್ಮನ್ನು ಆಕ್ರಮಣ ಮಾಡ್ತಾವೋ, ಯಾವಾಗ ನಮ್ಮನ್ನು ಬೀಳಿಸಿ ಬಿಡ್ತಾವೋ, ಯಾವಾಗ ನಮ್ಮಿಂದ ಬಾಯಿಂದ ಕೆಟ್ಟ ಮಾತು ಬರುವಂತೆ ಮಾಡ್ತವೆಯೋ, ಯಾವಾಗ ನಮಗೆ ಬಹಳ ಬೇಕಾದವರಿಗೆ ನಾವು ಮನಸ್ಸನ್ನು ನೋಯಿಸ್ಬಿಡ್ತೀವಿ, ಆಮೇಲೆ ಬೇಜಾರು ಪಡ್ತೀವಿ. ಅಯ್ಯೋ ನಾನು ಹಾಗೆ ಹೇಳಬಾರ್ದಿತ್ತು, ನನ್ನ ತಂಗಿಗೆ ಹೀಗೆ ಹೇಳಿದ್ನಲ್ಲ, ನನ್ನ ಅಮ್ಮನಿಗೆ ಹೀಗೆ ಹೇಳಿದ್ನಲ್ಲ, ಅಯ್ಯೋ ಯಾಕೆ ಹಾಗೆ ಮಾಡಿದೆ ಅಂತ. ಆದರೆ ಕಾಲ ಮಿಂಚಿ ಹೋಯಿತು. ಆ ಸಮಯದಲ್ಲಿ ಕೋಪದಿಂದಲೋ ಅಥವಾ ಯಾವುದೋ ಒಂದು ದುರಾಸೆಯಿಂದಲೋ ಯಾರೋ ಒಬ್ಬರಿಗೆ ಬೈದು ಬಿಡ್ತೀವಿ, ನೋವು ಮಾಡ್ತೀವಿ. ಅದೆಲ್ಲ ಯಾಕಾಗತ್ತೆ? ಒಳಗಿರುವ ಶತ್ರುಗಳು ಅವು ಹೊರಟು ಹೋಗಿಲ್ಲ. ಎಷ್ಟೇ ಓದಿರ್ಬೋದು, ನಾವು PhD ಮಾಡಿರ್ಬೋದು, ಆದರೆ ಅದಕ್ಕೋಸ್ಕರ ಇಲ್ಲಿ ಅಧ್ಯಾತ್ಮ ವಿದ್ಯೆ ಬರುತ್ತೆ. ಒಂದು ಅಧ್ಯಾತ್ಮ ವಿದ್ಯೆ ಅಂದ್ರೇನು? ಅಧ್ಯಾತ್ಮ ಅಂದರೆ, ಆತ್ಮ ಅಂದರೆ ನಾವೇ, ಆತ್ಮ ಅಂದರೆ ನಾವೇ. ಆತ್ಮ ಶಬ್ದದಿಂದ ನಮ್ಮೊಳಗಿನ ಒಂದು ಇರುವಿಕೆ ಸೂಚಿಸಲ್ಪಡ್ತದೆ. ಅಧ್ಯಾತ್ಮ ಅಂದರೆ ಒಳಗಿನ ವಿಷಯ. ಅಧ್ಯಾತ್ಮ ವಿಕಾಸ ಅಂದರೆ ನಾವು ಒಳಗೆ ಬೆಳೆಯುವಂಥದ್ದು. ಹೊರಗೊಬ್ಬ 6 ಅಡಿ ಎತ್ತರ ಇರ್ಬೋದು, ಪೈಲ್ವಾನ್, ಭಾಳ ಗಟ್ಟುಮುಟ್ಟಾಗಿರ್ಬೋದು, ದೊಡ್ಡ ಬಂಡೆಯನ್ನು ಹೀಗೆ ಎಸೆಬೋದು. ಆದರೆ ಒಳಗೆ ಅವನು ಬಹಳ ದುರ್ಬಲನಾಗಿದ್ದರೆ ಆಗ ಅವನಿಗೆ ಏನೆಲ್ಲ ತೊಂದರೆಗಳು ಬರ್ತವೆ. ಅಧ್ಯಾತ್ಮದಲ್ಲಿ ಒಂದು ಕಡೆ ಏನು ಮಾಡಬೇಕು, ಏನು ಮಾಡಬಾರದು ಅನ್ನೋದನ್ನು ತಿಳಿಸ್ತದೆ. ಇವತ್ತು ಬೆಳಿಗ್ಗೆ ಶ್ರುತಿಯವರು ನಿಮ್ಮ ಧ್ಯಾನ ತರಗತಿಗೆ ಅವರೆಲ್ಲರ ಜೊತೆ, ಪ್ರಿಯಾ ಅಕ್ಕ ಮತ್ತು ಇದರ ಅತಿಥಿಗಳೆಲ್ಲರ ಜೊತೆ ಬಂದಿದ್ರು ಅಂತ ಗೊತ್ತಾಯಿತು. ಅಲ್ಲಿ ನೀವೆಲ್ಲ ಬಹಳ ಚಂದವಾಗಿ ತೈತ್ರೀಯ ಉಪನಿಷತ್ತಿನ ವೇದ ಮಂತ್ರವನ್ನು ಹೇಳಿದ್ರಂತ ಗೊತ್ತಾಯಿತು. ವೇದಮನುಚಾಚಾರ್ಯೋಂತೆ ವಾಸಿನ ಮನುಷಾಸ್ತಿ ಸತ್ಯಂ ವದ. ನೆಕ್ಸ್ಟ್, ಧರ್ಮಂ ಚರ ಸ್ವಾಧ್ಯಾಯಾನ್ ಮಾ ಪ್ರಮದಃ
ಆಚಾರ್ಯಾಯ ಪ್ರಿಯಂ ಧನಮಾಹೃತ್ಯ ಪ್ರಜಾತಂತು ಮಾ ವ್ಯವಚ್ಛೇತ್ಸಿ ಅಂತ ಹೋಗುತ್ತೆ. ಅದು 5 ನಿಮಿಷದಲ್ಲಿ ಹಾಡ್ಬೋದು. ಅದರಲ್ಲಿ ಬರುವಂತಹ ಕೆಲವು ಮಾತುಗಳು ಸಾವಿರಾರು ವರ್ಷಗಳ ಹಿಂದೆ ಕೂಡ ಸತ್ಯವಾಗಿದ್ದವು, ಈವಾಗ ಕೂಡ ಅದು 100ಕ್ಕೆ 100 ಸತ್ಯ. ಸತ್ಯಂ ವದ. ನಾವು ಅಂದ್ಕೊಳ್ತೇವೆ ಅಲ್ಲೊಂದು ಇಲ್ಲೊಂದು ಸುಳ್ಳು ಹೇಳಿದ್ರೆ ನಡೀತದೆ ಬಿಡ್ರಿ ಅಂತ. ನಡೆಯೋದಿಲ್ಲ. ಅಲ್ಲೊಂದು ಇಲ್ಲೊಂದು ಸುಳ್ಳು ಅಂತ ನಾವು ಶುರು ಮಾಡ್ತೇವೆ, ಕಡೆಗೆ ಅದನ್ನು ತಡ್ಕೊಳ್ಳೋಕ್ಕಾಗಲ್ಲ. ಆ ಸುಳ್ಳುಗಳು ಹೆಚ್ಚಾಗ್ತಾ ಹೋಗ್ತವೆ. ಕೊನೆಗೆ ಹಣ ಗಳಿಸ್ಬೋದು, ಪದವನ್ನು ಪಡೆಯಬಹುದು, ಆದರೆ ಆ ಸುಳ್ಳಿನಿಂದಾಗಿ ನಮ್ಮ ಕೆಲವು ಒಳ್ಳೊಳ್ಳೆ ಸಂಬಂಧಗಳು ಹಾಳಾಗಿ ಹೋಗ್ತವೆ. 30 ವರ್ಷದಿಂದ ಮಿತ್ರರಾಗಿದ್ದವರಿಗೆ ನಾವು ಸುಳ್ಳು ಹೇಳ್ತಾ ಬಂದಿದ್ದೇವೆ ಅಂತ ಗೊತ್ತಾದಾಗ ನಮ್ಮ ಕಡೆ ಇರುವಂತಹ ಗೌರವ, ನಮ್ಮ ಕಡೆ ಇರುವಂತಹ ಆದರ 100ಕ್ಕೆ ಬರೀ 20 ಉಳಿತದಷ್ಟೇ. ಹೌದು, ಅವರು ಬಹಳ ಬುದ್ಧಿವಂತರು, ಆದರೆ ಅಲ್ಲಿ ಸುಳ್ಳು ಹೇಳ್ತಾರೆ ಬಿಡ್ರಿ ಅಂತ ಹೇಳಿಬಿಡ್ತಾರೆ. ಆ ಪ್ರಕಾರ ಜನರು ನಮ್ಮ ಕಡೆ ಗೌರವ ಕಳ್ಕೊಂಬಿಟ್ರೆ ನಮಗೆ ಹಿತ ಅನಿಸುತ್ತಾ? ನಮಗೆ ಒಳ್ಳೇದು ಅನಿಸುತ್ತಾ? ಯಾರೋ ಒಬ್ಬರು ಮೊನ್ನೆವರೆಗೆ ಪ್ರೀತಿ ಗೌರವ ಇಟ್ಕೊಂಡವರು ಈಗ ನಮ್ಮ ಜೊತೆ ವ್ಯವಹಾರ ಮಾಡೋದು ಇಷ್ಟಪಡಲ್ಲ. ನಾವು ಹಿಂಗೆ ಹೋಗ್ತಾಯಿದ್ದವರು ಆ ಕಡೆಯಿಂದ ಹೋಗ್ಬಿಡ್ತಾರೆ, ದೂರದಿಂದ ನಮಸ್ಕಾರ ಅಂತ ಹೇಳಿಬಿಡ್ತಾರೆ. ಅದು ಯಾರಿಗಾರು ಇಷ್ಟ ಆಗುತ್ತಾ? ನೋಡಿ, ಉಣ್ಣಲಿಕ್ಕೆ ಬಹಳ ಉತ್ತಮವಾದ ಊಟ, ಇರಲಿಕ್ಕೆ ಬಹಳ ಚಂದವಾದ ಮನೆ, ಓಡಾಡಲಿಕ್ಕೆ ಬಹಳ ಅದ್ಭುತವಾದ ಕಾರ್, ಅದೆಲ್ಲಕ್ಕಿಂತ ಹೆಚ್ಚಾಗಿ ನಮಗೆ ಜೀವನದಲ್ಲಿ ಸುತ್ತಮುತ್ತಿನ ಜನರು ಪ್ರೀತಿ, ಸುತ್ತಮುತ್ತಿನ ಜನರು ನಮಗೆ ಕೊಡುವಂತಹ ಗೌರವ, ಅದು ಹೆಚ್ಚು ಬೆಲೆ ಬಾಳುವಂಥದ್ದು. ಅದು ಹೊರಟೋಗ್ಬಿಟ್ರೆ ನಮ್ಮ ಹತ್ರ ಎಂಥ ರತ್ನಗಳು, ವಜ್ರ ವೈಡೂರ್ಯಗಳಿರಬಹುದು, ಆದರೆ ಜನರು ನಮಗೆ ಪ್ರೀತಿ ತೋರಿಸ್ತಾ ಇಲ್ಲ, ಜನರು ನಮಗೆ ಹತ್ತಿರ ಬರ್ತಾಯಿಲ್ಲ, ದೂರ ಇರ್ತಾರಂತ ಇಟ್ಕೊಳ್ಳಿ. ಆವಾಗ ಆ ರತ್ನ, ಆ ವಜ್ರ, ಆ ವೈಡೂರ್ಯವನ್ನು ಇಟ್ಕೊಂಡು ಏನು ಮಾಡಬೇಕು ಹೇಳಿ? ಆ ಪ್ರಕಾರವಾಗಿ ಸತ್ಯಂ ವದ. ಆ ಸತ್ಯದಲ್ಲಿ ನೀವು ನಿಂತಾಗ ನಿಮಗೆ ಒಳಗಿನ ಶಕ್ತಿಯೂ ಹೆಚ್ಚಾಗುತ್ತೆ ಮತ್ತು ಜನರು ನಿಮ್ಮನ್ನು ಗೌರವಿಸ್ತಾರೆ. ಒಂದು ವೇಳೆ ನಿಮ್ಮಲ್ಲಿ ಹೆಚ್ಚು ಹಣ ಇಲ್ಲದಿದ್ದರೂ ಕೂಡ ಆ ಮನುಷ್ಯನಲ್ಲಿ ಹೆಚ್ಚು ಹಣ ಇಲ್ಲ, ಆದರೆ ಭಾಳ ಸತ್ಯವಂತ ಅಪ್ಪ, ಒಳ್ಳೆ ಆಚಾರ ಇದೆಯಪ್ಪ, ಅವನು ಅಷ್ಟು ಶ್ರೀಮಂತನಲ್ಲದಿದ್ದರೂ ಕೂಡ ಅವನು ಎದುರು ಬಂದರೆ ನಾನು ತಲೆ ಬಾಗ್ತೀನಪ್ಪ ಅಂತ ಜನರು ಹೇಳ್ತಾರೆ. ಅದರ ವಿರುದ್ಧ ಇವಾಗಲೇ ಹೇಳಿಬಿಟ್ಟೆ, ಶೀಲ ಇಲ್ಲದಿದ್ದರೆ, ನಡತೆ ಇಲ್ಲದಿದ್ದರೆ, ಚರಿತ್ರೆ ಇಲ್ಲದಿದ್ದರೆ ಎಷ್ಟೇ ಸಂಪತ್ತಿರಲಿ ಜನರು ಅವರಿಗೇನಾದ್ರು ಬೇಕಿದ್ದರೆ ಬರ್ತಾರೆ, ನಿಮ್ಮನ್ನು ಹೊಗಳ್ತಾರೆ. ಆದರೆ ಇಲ್ಲವಾದರೆ ದೂರದಿಂದ ಅವರು ಸಂಘ ಬೇಡ ಅಂತಾರೆ. ಒಂದು ಕಡೆ ನಾವು ಹೇಗೆ ನಡಿಬೇಕು ಮತ್ತು ಏನನ್ನು ಮಾಡಬಾರದು ಅದೆಲ್ಲ ಸಿಗುವಂಥದ್ದು ನಿಮಗೆ ಅಧ್ಯಾತ್ಮ ವಿದ್ಯೆಯಲ್ಲಿ. ಎರಡನೆಯದಾಗಿ ಚಂದದ ಶ್ಲೋಕಗಳಲ್ಲಿ, ಸಂಸ್ಕೃತದಲ್ಲಿ ಶ್ಲೋಕಗಳು, ಕನ್ನಡದಲ್ಲಿ ಕೂಡ ಬಸವಣ್ಣನವರದ್ದು, ಅಕ್ಕ ಮಹಾದೇವಿಯವರದ್ದು, ಸರ್ವಜ್ಞ ಮುನಿದು, ತುಂಬ ಮಂದಿಯ ಒಳ್ಳೊಳ್ಳೆ ಮಾತುಗಳಿವೆ. ಅದರಲ್ಲಿ ಭಾಷೆಯ ತೊಂದರೆ ಇಲ್ಲ, ಬರೀ ಕನ್ನಡದಲ್ಲೇ ಎಲ್ಲ ಬೇಕಾದ್ದೆಲ್ಲ ನಮಗೆ ಸಿಗುತ್ತೆ. ಆದರೆ ಹೇಳುವ ರೀತಿಯಲ್ಲಿ ಇಡೀ ದೇಶದಲ್ಲಿ ಒಂದು ಕಾಲದಲ್ಲಿ ಸಂಸ್ಕೃತದಲ್ಲಿ ಎಂತೆಂಥ ದೊಡ್ಡ ಗ್ರಂಥಗಳು. ಆದ್ದರಿಂದ ನಾವು ಈ ಶಾಲೆಯಲ್ಲೂ ಕೂಡ ಸಂಸ್ಕೃತವನ್ನು ಇಟ್ಕೊಂಡಿದ್ದೀವಿ. ರೇಣುಕಾ ಅವರು, ಮಾತಾಜಿ ವಿಶೇಷವಾಗಿ ಸಂಸ್ಕೃತವನ್ನು ಇಷ್ಟಪಟ್ಟಿದ್ದರು. ಅದರಿಂದ ಇಲ್ಲಿ ಸಂಸ್ಕೃತ ಪಾಠಶಾಲೆ ಅವರ ಹೆಸರಲ್ಲೇ ಇರೋದಲ್ವ. ಆದ್ದರಿಂದ ನೀವು ಈ ಶ್ಲೋಕ ಕಲ್ತಿರಬಹುದು. ಒಂದು ಸಂಸ್ಕೃತ ಶ್ಲೋಕವನ್ನು ಉದಾಹರಿಸ್ತೇನೆ. ಉದಾಹರಣೆ ಅಂದರೆ ಎಕ್ಸಾಂಪಲ್, ಅಂಥದ್ದು ಲಕ್ಷಗಟ್ಟಲೆ ಇವೆ. ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲತತ್ವಂ, ನಿಶ್ಚಲತತ್ವೇ ಜೀವನ್ಮುಕ್ತಿ ಅಂತ ಭಕ್ತಿ ಸೂದಾದಲ್ಲಿದೆ. ನಿಮ್ಮೆಲ್ಲರಲ್ಲಿ ಭಕ್ತಿ ಸೂದ ಇದೆಯಲ್ಲ, ಉಪಯೋಗಿಸ್ತೀರ ನೀವು. ಭಜಗೋವಿಂದಂ ಅಂತ ಇವತ್ತು ಆಮೇಲೆ ನೀವು ನೋಡಿ ಭಕ್ತಿ ಸೂದಾದಲ್ಲಿ ಭಜಗೋವಿಂದಂ ಎಲ್ಲಿದೆ ಅಂತ. ಹಾಡಿದ್ದೀರಾ ಯಾವಾಗಲಾದರೂ ಭಜಗೋವಿಂದಂ? ಹಾಂ, ಒಂದಿನ ಹೇಳ್ಕೊಡ್ತಾರೆ ನಿಮಗೆ, ನಿಮ್ಮ ಶಿಕ್ಷಕರು ಹೇಳ್ಕೊಡ್ತಾರೆ, ಚಿಂತೆ ಇಲ್ಲ. ಯಾಕಂದರೆ ಅದು ಪ್ರಾರಂಭ ಆಗುವುದೇ
ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಸಂಪ್ರಾಪ್ತೆ ಸನ್ನಿಹಿತೆ ಕಾಲೇ ನಹಿ ನಹಿ ರಕ್ಷತಿ ಡುಕೃಂಕರಣೆ. ಹಾಗೆ ಶುರುವಾಗ್ತದೆ. ಕೊನೆಗೆ ಮುಂದೆ ಇಂಥದ್ದೆಲ್ಲ. ನಮ್ಮಲ್ಲಿ ಸತ್ಯವಂತಿಕೆ, ನಮ್ಮಲ್ಲಿ ಸದಾಚಾರ, ಒಳ್ಳೆಯ ನಡತೆ, ಒಳ್ಳೆಯ ಶೀಲ ಬರಬೇಕಾದ್ರೆ ಬಹಳ ಉತ್ತಮವಾದಂತಹ ಒಂದು ರೀತಿ, ಒಂದು ಮಾರ್ಗ ಏನಂದರೆ ಸತ್ಸಂಗ ಮಾಡುವಂಥದ್ದು. ಸತ್ಸಂಗ ಅಂದ್ರೇನು? ಸಜ್ಜನರ ಸಂಘವೇ ಸತ್ಸಂಗ. ಸಜ್ಜನ ಶಬ್ದ ಇದೆಯಲ್ಲ, ಅದು ಹೇಗೆ ಬರುತ್ತೆ ಗೊತ್ತಾ? ಸತ್ ಮತ್ತು ಜನ. ಸತ್ ಮತ್ತು ಜನ ಸೇರಿಸಿದಾಗ ಸಂಧಿಯಲ್ಲಿ ಆ ಸತ್ತಲ್ಲಿರುವಂತಹ ತ ಜ ಆಗ್ತದೆ. ಸತ್ ಪ್ಲಸ್ ಜನ, ಸಜ್ಜನ. ಆದ್ದರಿಂದ ಸಜ್ಜನ ಸಂಗತಿ ಮತ್ತು ಸತ್ಸಂಗ ಬೇರೆ ಅಲ್ಲ. ಆ ಸಜ್ಜನರು ಸ್ವಾಮಿಗಳಿರ್ಬೋದು, ಅಥವಾ ಯಾವುದೋ ವಿಶೇಷವಾದ ವಸ್ತ್ರ ಧರಿಸಿದವರಿರ್ಬೋದು, ಅಥವಾ ನಿಮ್ಮ ಮನೆಯಲ್ಲೇ ಒಬ್ಬರು ಚಿಕ್ಕಪ್ಪ ಇರ್ಬೋದು, ಒಬ್ಬರು ಮಾವ ಇರ್ಬೋದು, ಒಬ್ಬರು ಅತ್ತೆ ಇರ್ಬೋದು, ಅಕ್ಕ ಇರ್ಬೋದು, ತಂದೆ ತಾಯಿ ಇರ್ಬೋದು. ಅವ್ರು ಯಾವ ಬಟ್ಟೆ ಹಾಕಿರ್ಬೋದು, ಅವ್ರು ಹೊಲದಲ್ಲಿ ಕೆಲಸ ಮಾಡ್ತಿರ್ಬೋದು, ಅಥವಾ ಯಾವುದೋ ಶಾಲೆಯಲ್ಲಿ ಪಾಠ ಮಾಡ್ತಿರ್ಬೋದು. ಅದೆಲ್ಲ ಬೇರೆ. ಅವರು ಎಲ್ಲೇ ಇರಲಿ, ಅವರಲ್ಲಿ ನಡತೆ ಚೆನ್ನಾಗಿದ್ದಾಗ, ಅವರ ವಿಚಾರಗಳು ಒಳ್ಳೆಯದಿದ್ದಾಗ, ಅವರು ಯಾರಿಗೂ ನೋವನ್ನು ಪಡಿಸದೆ ನೋವಿದ್ದವರಿಗೆ ಆ ನೋವನ್ನು ಹೋಗಲಾಡಿಸಲಿಕ್ಕೆ ಪ್ರಯತ್ನ ಮಾಡುವವರಾಗಿದ್ದರೆ ಅವರು ಪಂಡಿತರಾಗಬೇಕಂತೂ ಇಲ್ಲ, ಭಾಳ ವಿದ್ವತ್ತಿರಬೇಕಂತೂ ಇಲ್ಲ. ಯಾರು ಪರೋಪಕಾರ ಮಾಡ್ತಾರೋ, ಯಾರದು ನಡತೆ 4 ಜನ ನೋಡ್ತಿರಲಿ ನೋಡದಿರಲಿ, ಅವರ ನಡತೆ 24 ಗಂಟೆ ಚೆನ್ನಾಗಿರುತ್ತೋ ಅವರು ಸಜ್ಜನರು. ಯಾವ ಬಟ್ಟೆಯಿಂದ ಒಬ್ಬರು ಸಜ್ಜನರಾಗೋದಿಲ್ಲ, ಅಥವಾ ಬೇರೆ ಇದೆಯಲ್ಲ, ಅವ್ರು ಮದುವೆ ಆಗಿದೆಯಾ ಮದುವೆ ಆಗಿಲ್ವಾ ಅಂತ, ಅದು ಕೂಡ ಸಜ್ಜನಿಕೆಗೆ ಮುಖ್ಯ ಸಂಕೇತ ಅಲ್ಲ, ಮುಖ್ಯವಾಗಿ ನಡತೆ. ಆದ್ದರಿಂದ ಈ ಶ್ಲೋಕದಲ್ಲಿ ಏನು ಹೇಳಿದೆ? ಸತ್ಸಂಗತ್ವೇ ನಿಸ್ಸಂಗತ್ವಂ. ಎಷ್ಟರ ಮಟ್ಟಿಗೆ ನಾವು ಹೃದಯಪೂರ್ವಕವಾಗಿ ಸತ್ಸಂಗ ಮಾಡ್ತೀವಿಯೋ ಅಷ್ಟರ ಮಟ್ಟಿಗೆ ನಮ್ಮ ದುಸ್ಸಂಗ ಎಲ್ಲ ಹೊರಟು ಹೋಗುತ್ತೆ. ದುಸ್ಸಂಗ ಅನ್ನೋದು ಕೆಟ್ಟ ಜನರ ಜೊತೆ ಸಂಘ ಮತ್ತು ಕೆಟ್ಟ ನಡತೆ, ಅದು ದುಸ್ಸಂಗವೇ. ಕೆಟ್ಟ ಬದುಕುವ ರೀತಿಗಳು, ಅದೆಲ್ಲದರಿಂದ ದೂರ ಆಗ್ತೇವೆ ನಾವು. ಸತ್ಸಂಗ ಮಾಡಿದಷ್ಟು ದುಸ್ಸಂಗ ಕಡಿಮೆ ಆಗುತ್ತೆ. ಆಗ ನಮ್ಮ ನಡತೆ ಒಳ್ಳೆಯದಾದಾಗ ಆ ಶ್ಲೋಕವೇ ಹೇಳುತ್ತೆ, ನಿಸ್ಸಂಗದಲ್ಲಿ ನಿರ್ಮೋಹ. ಈ ಪ್ರಪಂಚದಲ್ಲಿ ನೂರಾರು ರೀತಿಯಲ್ಲಿ ನಾವು ಯಾವುದ್ಯಾವುದೋ ಮೋಹಕ್ಕೆ ಒಳಗಾಗ್ತೀವಿ. ಮೋಹ ಅಂದರೆ ಯಾವುದಕ್ಕೆ ಯಾವ ಬೆಲೆ ಇಲ್ಲವೋ ಅದನ್ನು ನಾವು ಹಾ ಇದು ಬೇಕು ನನಗೆ ಅಂತ ಅದ್ರ ಹಿಂದೆ ಓಡ್ತಾ ಇರ್ತೀವಿ. ಯಾವುದಕ್ಕೆ ಬೆಲೆ ಇದೆಯೋ ಅದನ್ನು ಆಮೇಲೆ ನೋಡೋಣ ಅಂತ. ಈ ಕಡೆ ಚಿನ್ನ ಇದೆ, ಆ ಕಡೆ ಒಂದು ಕಲ್ಲಿದೆ. ಬುದ್ಧಿವಂತರು ಎಲ್ಲಿ ಹೋಗ್ತಾರೆ? ಚಿನ್ನದ ಕಡೆ ಹೋಗ್ತಾರೆ. ಆ ಪರಿಸ್ಥಿತಿಯಲ್ಲಿ ಒಬ್ಬ ಅದು ನನಗೆ ಇಷ್ಟ ಇಲ್ಲ, ಈ ಕಲ್ಲು ಭಾಳ ಆಕರ್ಷಕವಾಗಿ ಹೋಗಿ ಕಲ್ಲು ಎತ್ಕೊಂಡ್ರೆ ಅವನಿಗೆ ಹೇಳೋದು ಮೋಹಕ್ಕೆ ಒಳಗಾಗಿದ್ದಾನೆ ಇವನಂತ. ಚಿನ್ನ ಮತ್ತು ಕಲ್ಲು ಬಹಳ ಸುಲಭ ಅರ್ಥ ಮಾಡ್ಕೊಳ್ಳಿಕ್ಕೆ. ಆದರೆ ಜನರ ಜೊತೆ ಸಂಬಂಧ ಮಾಡುವಾಗ, ಜೀವನ ರೀತಿಗಳಲ್ಲಿ ಯಾವುದಕ್ಕೆ ನಾವು ಹೆಚ್ಚು ಪ್ರಾಮುಖ್ಯತೆ ಕೊಡ್ತೇವೆ ಅನ್ನುವ ವಿಷಯದಲ್ಲಿ ತುಂಬ ಓದಿದವರು ಕೂಡ ತಪ್ಪು ಮಾಡ್ತಾರೆ, ಮೋಹದಲ್ಲಿರ್ತಾರೆ, ಆಮೇಲೆ ವ್ಯಥೆ ಪಡ್ತಾರೆ, ಪಶ್ಚಾತ್ತಾಪ ಪಡ್ತಾರೆ. ಹಾಗಾಗಬಾರ್ದು. ನಿರ್ಮೋಹದಿಂದ ನಿಶ್ಚಲ ತತ್ವದಲ್ಲಿ ನಾವು ನಿಲ್ತೀವಿ. ನಿಶ್ಚಲ ತತ್ವದಿಂದ ಜೀವನ್ಮುಕ್ತಿ ಅಂತ ಆ ಶ್ಲೋಕ ಹೇಳುತ್ತೆ. ಸುಮಾರು 1989ರಲ್ಲಿ ಪೂಜ್ಯ ಸ್ವಾಮಿ ಚಿನ್ಮಯಾನಂದರು ಇದೇ ಬೆಂಗಳೂರಲ್ಲಿ ಇಂದಿರಾನಗರದಲ್ಲಿ ಒಂದು ಕೃಷ್ಣನ ದೇವಸ್ಥಾನ ಇದೆ. ದೂರ ಆಗುತ್ತೆ ಇಲ್ಲಿಂದ ಬಹಳ, ಆದರೆ ಯಾವಾಗಲಾರು ಅವಕಾಶ ಸಿಕ್ಕಿದರೆ ಅಲ್ಲಿ ಕರ್ಕೊಂಡು ಹೋಗ್ಬೋದು ನಾವು. ಆ ಒಂದು ಅಲ್ಲಿ ಇನ್ನೇನಾದ್ರು ಹೋಗೋದಿದ್ರೆ, ಇಲ್ಲಿ ತುಂಬ ದೂರ. ಕೃಷ್ಣನ ದೇವಸ್ಥಾನ ಚಿನ್ಮಯಾನಂದರು ಸ್ವತಃ ಸ್ಥಾಪಿಸಿದಂಥದ್ದು. ಅಲ್ಲಿ ಬಂದಿದ್ದರು 89ನೇ ಇಸವಿಯಲ್ಲಿ. ನನಗೆ ನೆನಪಿದ್ದ ಹಾಗೆ ಅವರು ಬೇರೆ ಯಾವುದೋ ಹೈದರಾಬಾದಿಂದ ಎಲ್ಲಿಂದ ಬಂದರು. ಒಂದು 4-5 ಗಂಟೆಗಳ ನಂತರ ಬೊಂಬಾಯಿಗೆ ಹೋಗಬೇಕಿತ್ತು. ಅದರ ಮಧ್ಯೆ ನಮ್ಮ ಇಂದಿರಾನಗರ ಕೃಷ್ಣನ ದೇವಸ್ಥಾನಕ್ಕೆ ಬಂದರು. ನಾವೊಂದು 100 ಜನ ಸೇರಿದ್ದೆವು. ಆಗ
ಪ್ರಶ್ನೆ ಏನಾದರೂ ಇದ್ದರೆ ಕೇಳಿ ಅಂದರು. ಆಗ ಒಬ್ಬ ಗಣೇಶನ್ ಅಂತ ಹುಡುಗ ಇದ್ದ. ಇವತ್ತು ಅವನು ಸ್ವಾಮಿ ಈಶ್ವರಾನಂದ ಅಂತ ಪ್ರಸಿದ್ಧನಾಗಿದ್ದಾನೆ. ಆ ಗಣೇಶನ್ ಅವನು ಯುವ ಕೇಂದ್ರದಲ್ಲಿದ್ದಾಗ ಅವನು ಕೈ ಎತ್ಕೊಂಡು, ಸ್ವಾಮೀಜಿ ನೀವು ಈ ಭಗವದ್ಗೀತೆ ಎಲ್ಲ ಹೇಳ್ತೀರಲ್ಲ, ಇದು 5000 ವರ್ಷದ ಹಿಂದಿನ ಪುಸ್ತಕ, ಅದನ್ನು ಈಗಲೂ ಯಾಕೆ ಹೇಳ್ತೀರಾ? ಅದು ಹಳೆಯದನ್ನು ಬಿಟ್ಟು ಒಂದು ಹೊಸ ಭಗವದ್ಗೀತೆ ಅಥವಾ ಹೊಸದು ಯಾವುದಾದ್ರೂ ಪುಸ್ತಕ ತಗೋಬಹುದಲ್ಲ ಅಂತ. 5000 ಹಿಂದಿದ್ದು. ಅವನು ಆ ಸಮಯದಲ್ಲಿ ಯಾವುದೋ ಬಿಲ್ಲಿ ಮೋರಿಯಾ ಅಂತ ಇಲ್ಲಿ ಕಂಪೆನಿಯಲ್ಲಿ IT ಈ ಸಾಫ್ಟ್ವೇರ್ ಏನೋ ಮಾಡ್ತಾಯಿದ್ದ. ಆತ ಹೇಳಿದ ಪ್ರಶ್ನೆಯಲ್ಲೇ, ನಮ್ಮ ಸಾಫ್ಟ್ವೇರ್ನಲ್ಲಿ ಪ್ರತಿ ವರ್ಷ ಹೊಸ ವರ್ಷನ್ ತಗೊಂಬರ್ತೀವಿ. ಹೊಸ ವರ್ಷನ್, ವರ್ಡ್ 2.3, ವರ್ಡ್ 7.1, ವರ್ಡ್ 10.3, ಎಕ್ಸೆಲ್, ಪವರ್ ಪಾಯಿಂಟ್, ಆಫೀಸ್. ಗೊತ್ತಲ್ಲ ನಿಮಗೆ, ಕಂಪ್ಯೂಟ್ರ್ ಓದ್ತಿದ್ದೀರಲ್ಲ ಕೆಲವರು ನೀವು. ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ಸೇರಿಸಿ ಆಫೀಸ್ ಅಂತಾರೆ. ಬಹುಶಃ ಇನ್ನೊಂದೆರಡು ಸೇರಿರ್ಬೋದು ಅದಕ್ಕೆ. ನಮ್ಮ ಸಾಫ್ಟ್ವೇರ್ನಲ್ಲಿ ಪ್ರತಿ ವರ್ಷ ಹೊಸ ವರ್ಷನ್, ಹೊಸ ಒಂದು ರೂಪವನ್ನು ತಗೊಂಬರ್ತೀವಿ. ಈ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕವೂ ನೀವು ಬದಲಾಯಿಸ್ತಾ ಇಲ್ಲ, ಅದೇ 700 ಶ್ಲೋಕ, ಅದೇ ಯಾಕೆ? ಆಗ ಚಿನ್ಮಯಾನಂದರು ಆ ಪ್ರಶ್ನೆಯನ್ನೇ ಎಷ್ಟು ಇಷ್ಟಪಟ್ಟರು ಅಂದರೆ ಬಹಳ ಉತ್ಸಾಹದಿಂದ ಉಚ್ಚ ಸ್ವರದಲ್ಲಿ ಹೇಳಿದರು, ಗಣೇಶನ್, 5000 ಹಿಂದೆ ಕೂಡ ಜನರು ಏನನ್ನಾದರೂ ನೋಡಬೇಕಾದ್ರೆ ಈ ತೂತುಗಳಿಂದ ನೋಡ್ತಿದ್ರು. ಅವರು ತಮ್ಮ ಕಣ್ಣನ್ನೇ ತೋರಿಸಿದ್ರು ಬೆರಳಿಂದ. ಈ ತೂತುಗಳಿಂದ ನೋಡ್ತಿದ್ರು. ಒಂದು ಮಂಗ ಕುಣಿತಾ ಇದೆ, ಈ ತೂತುಗಳಿಂದ. ಈ ತೂತುಗಳಿಂದಲ್ಲ. ಯಾರಾದರೂ ಆ ಕಾಲದಲ್ಲಿ ಈ ತೂತುಗಳಿಂದ ನೋಡ್ತಾ ಇದ್ರಾ? ಏನಾದರೂ ಸಂಗೀತವೋ ಅದನ್ನು ಕೇಳಬೇಕಿದ್ರೆ ಈ ಕಿವಿಗಳನ್ನು ತೋರಿಸ್ತಾ ಹೇಳಿದರು. ಈ ತೂತುಗಳಿಂದ, ಥ್ರೂ ದೀಸ್ ಹೋಲ್ಸ್ ಅಂತ ಇಂಗ್ಲೀಷನಲ್ಲಿ ಹೇಳಿದರು. ಆಮೇಲೆ 5000 ವರ್ಷದ ಹಿಂದೆ ಕೂಡ ಇಡ್ಲಿ ಅಥವಾ ದೋಸೆ ತಿನ್ನಬೇಕಾದ್ರೆ ಯಾವ ತೂತಿನಿಂದ ತಿಂತಿದ್ರು? ಬಾಯಿ ತೋರಿಸಿದ್ರು. ಈ ತೂತಿನಿಂದ ತಿಂತಾಯಿದ್ರು. ಇವತ್ತಿಗೂ ಕೂಡ ಯಾರಾದರೂ ದೋಸೆ ತಿನ್ನಲಿಕ್ಕೆ ಕಿವಿ ಉಪಯೋಗಿಸ್ತಾರ? ಮಂಗ ಕುಣಿತಾ ಇದೆ, ಅದನ್ನು ನೋಡಲಿಕ್ಕೆ ಬಾಯಿಯಿಂದ ನೋಡ್ತಾರ? ಆಮೇಲೆ ಸಂಗೀತ ಕೇಳಬೇಕಾದ್ರೆ ಮೂಗಿಂದ ನಾವು ಕೇಳ್ತಾರ? ಇಲ್ಲ. ಹೇಗೆ ಏನನ್ನಾದರೂ ನೋಡುವುದರಲ್ಲಿ, ಕೇಳುವುದರಲ್ಲಿ, ಏನನ್ನಾದರೂ ತಿನ್ನುವುದರಲ್ಲಿ ಆ ಕಾಲದಲ್ಲೂ ಕಣ್ಣು, ಕಿವಿ ಅಥವಾ ಬಾಯಿಯನ್ನು ಉಪಯೋಗಿಸ್ತಿದ್ರು ಮತ್ತು ಈ ಕಾಲದಲ್ಲಿಯೂ ಅದೇ ಥರ ಇರುತ್ತೋ, ಹಾಗೆಯೇ ಜೀವನದಲ್ಲಿಯೂ ಕೂಡ ಕೆಲವು ವಿಷಯಗಳಲ್ಲಿ ಸತ್ಯಂ ವದ, ಅದು ಆಗಲೂ ಸತ್ಯ, ಈಗಲೂ ಸತ್ಯ. ಭಗವದ್ಗೀತೆಯ ಶ್ಲೋಕಗಳು ಹಾಗೆ. ಭಗವದ್ಗೀತೆಯ ಶ್ಲೋಕಗಳು ಹೇಳುವಂತಹ ಸತ್ಯವೂ ಸ್ವಲ್ಪವೂ ಬದಲಾಗಿಲ್ಲ. ಆ ಕಾಲದಲ್ಲೂ ಜನರಿಗೆ ಇಂದ್ರಿಯ ವಿಷಯಗಳಲ್ಲಿ ಬಹಳ ಆಸಕ್ತಿ ಇತ್ತು. ಅದರಿಂದ ಅವರ ಪತನ ಆಯಿತು, ಅವರು ಸೋತರು. ಈಗಲೂ ಕೂಡ ದೌರ್ಬಲ್ಯ ಇದೆ. ಆದ್ದರಿಂದ ತಸ್ಮಾತ್ ತ್ವಮಿಂದ್ರಿಯಾಣ್ಯಾದವು ನಿಯಮ್ಯ ಭರತರ್ಷಭ ಅಂತ ಒಂದು ಪಂಕ್ತಿ ಇದೆ ಗೀತೆಯಲ್ಲಿ. ಅರ್ಜುನ, ಶ್ರೀಕೃಷ್ಣ ಹೇಳ್ತಾನೆ, ನೀನು ನಿನ್ನನ್ನು ಸುಧಾರಿಸಬೇಕಂತಿದ್ದರೆ ಮೊದಲು ಮನಸ್ಸನ್ನು, ಬುದ್ಧಿಯನ್ನೆಲ್ಲ ನಿಗ್ರಹಿಸುವ ಮೊದಲು ನಿನ್ನ ಇಂದ್ರಿಯಗಳನ್ನು ಹತೋಟಿಗೆ ತೆಗೆದುಕೊಂಡು ಬಾ, ನಿನ್ನ ಇಂದ್ರಿಯಗಳನ್ನು ವಶಕ್ಕೆ ತೆಗೆದುಕೊಂಡು ಬಾ. ತಸ್ಮಾತ್ ತ್ವಂ ಇಂದ್ರಿಯಾಣಿ ಆದವು. ಆದವು ಅಂದರೆ ಆದಿಯಲ್ಲಿ, ಶುರುವಿನಲ್ಲಿ. ಮೊದಲು ಊಟದಲ್ಲಿ, ಮಾತಿನಲ್ಲಿ, ನಿದ್ರೆಯ ವಿಷಯದಲ್ಲಿ, ಇವುಗಳಲ್ಲೆಲ್ಲ ಅನಾವಶ್ಯಕವಾಗಿ ಮಾತಾಡೋದು ಅಥವಾ ಮಾತನ್ನೇ ಆಡದಿರೋದು ಎರಡೂ ಕೂಡ ದೌರ್ಬಲ್ಯವೇ. ಊಟದಲ್ಲಿ ಬೇಕಾದ್ದಕ್ಕಿಂತ ಹೆಚ್ಚು ಊಟ ಮಾಡೋದು ಅಥವಾ ಸುಮ್ಮನೆ ಯಾವುದೋ ಕಾರಣಕ್ಕೆ ಊಟನೇ ಮಾಡದೆ ನಮ್ಮದು ಕೊನೆಗೆ ಶಕ್ತಿಯೇ ಇಲ್ಲ, ಹಾಗಾಗಬಾರ್ದು. ನಿದ್ರೆಯಲ್ಲೂ ಕೂಡ ಸಾಕಷ್ಟು ನಿದ್ರೆ ಮಾಡಿದ್ರೂ ಕೂಡ ಅಯ್ಯೋ ಇನ್ನೊಂದು ಗಂಟೆ ಮಲ್ಗ್ತೀನಪ್ಪ ಅಂತ ಮಲ್ಕೊಂಡಿದ್ರೆ ಆ ಥರ ಊಟ ಆಗಲಿ, ಮಾತಾಗಲಿ, ನಿದ್ರೆ ಆಗಲಿ, ಹಾಗೆ ಕೆಲವಾರು ಇಂದ್ರಿಯ ಸಂಬಂಧಿ ವಿಷಯಗಳೆಲ್ಲ ನಿಮಗೆ ಸಂಯಮ ಇಲ್ಲದಿದ್ದರೆ ನೀವು ಎಷ್ಟು ಬೇಕಾದ್ರೂ ಪುಸ್ತಕ ಓದಿ, ಎಷ್ಟು ಬೇಕಾದ್ರೂ ಲೆಕ್ಚರ್ ಕೊಡಿ, ಆದರೆ ನಿಮ್ಮೊಳಗೆ ಸಂಘರ್ಷ ಇರುತ್ತೆ. ನಿಮ್ಮೊಳಗೆ ಸಮಾಜ ನಿಮ್ಮನ್ನು ತಿರಸ್ಕರಿಸದಿದ್ದರೂ ಕೂಡ ನೀವೇ ನಿಮ್ಮನ್ನು ತಿರಸ್ಕರಿಸ್ಕೊಳ್ತೀರ. ಈ ಮಾತು ಗೀತೆಯಲ್ಲಿ ಬರುತ್ತೆ. ಅದು
ರಾವಣರ ಸಮಯದಲ್ಲೂ ಸತ್ಯವಾಗಿತ್ತು, ದುರ್ಯೋಧನ ಮತ್ತು ಯುಧಿಷ್ಠಿರನ ಸಮಯದಲ್ಲೂ ಸತ್ಯವಾಗಿತ್ತು, ಇವಾಗಲೂ ಕೂಡ ಈ 21ನೇ ಶತಮಾನದಲ್ಲಿಯೂ ಕೂಡ ಸತ್ಯವಾಗಿದೆ ಅನ್ನೋದವರು ಎಷ್ಟು ಚಂದವಾಗಿ ಹೇಳಿದರು ಅಂದರೆ, ಅದಕ್ಕೇನೆ ಅಪ್ಪಾಜಿ ನಾನು ಎಲ್ಲ ಆ ಕಾಲದಲ್ಲಿ ತುಂಬ ಅವ್ರ ಕಡೆ ಆಕರ್ಷಿತರಾಗಿ ತುಂಬ ಅವರು ಕ್ಲಾಸ್ಗಳೆಲ್ಲ ಅಟೆಂಡ್ ಆಗ್ತಾ ನಾವು ಕೂಡ ಬದುಕಿನಲ್ಲೊಂದು ದಿಕ್ಕನ್ನು ಕಂಡುಕೊಂಡೆವು. ಬದುಕು ನಮಗೆ ಅರ್ಥಪೂರ್ಣ ಆಯಿತು. ಬದುಕು ಅರ್ಥಪೂರ್ಣ ಹೇಗಾಗುತ್ತೆ? ಜನರ ಸೇವೆ ಮಾಡುವ ಮೂಲಕ. ಬರೇ ನಮ್ಮನ್ನು ನಾವು ಯಾವುದೋ ಒಂದು ಪದದಲ್ಲಿ ಇಟ್ಕೊಂಡ್ರೆ ಅದು ಅರ್ಧ ಕೆಲಸ ಆಯಿತು, ಪೂರ್ತಿ ಆಗಲಿಲ್ಲ. ಪೂರ್ತಿ ಆಗಬೇಕಾದ್ರೆ ನಾವು ಭದ್ರವಾಗಿರಬೇಕು ಸರಿ, ಆದರೆ ನಮ್ಮ ಸುರಕ್ಷತೆ, ನಮಗೆ ಬೇಕಾದ ಕೆಲವು ಅನುಕೂಲತೆಗಳ ಜೊತೆಗೇ ನಾವು ಜನರಿಗೆ ಸೇವೆ ಮಾಡ್ತಾ ಹೋದರೆ ಆಗ ಬದುಕು ಅರ್ಥಪೂರ್ಣವಾಗ್ತದೆ ಅಂತ ನಮಗೆ ಹೇಳಿಕೊಟ್ಟದ್ದೇ ಆ ಗುರುಗಳು ಸ್ವಾಮಿ ಚಿನ್ಮಯಾನಂದರು. ಇವತ್ತಿಗೆ ನಾನು ಇಲ್ಲಿಯೇ ನಿಲ್ಲಿಸ್ತೀನಿ. ಮತ್ತು ಮುಂದೆ ನಾಳೆ ಕೂಡ ಇದನ್ನು ಮುಂದೆ ತಗೊಂಡು ಹೋಗೋಣಂತ ಈ ವಿಷಯವನ್ನು. ಎಲ್ಲರಿಗೂ ನಾನು ಹೇಳಿದ ಅರ್ಥ ಆಯ್ತಾ? ಸ್ವಲ್ಪ ಅದರ ಬಗ್ಗೆ ಆಲೋಚನೆ ಮಾಡಿ. ಹೇಗೆ ಅಧ್ಯಾತ್ಮ ವಿದ್ಯೆ ನಮ್ಮ ಒಳಗೆ ನಾವು ಬೆಳೀಲಿಕ್ಕೆ ಸಹಾಯವಾಗ್ತದೆ. ಮನೆ, ಹಣ ಅದೆಲ್ಲ ಬೇಕೇ ಬೇಕು, ಅದು ಹೊರಗಿನ ವಿಷಯ. ಹೊರಗೂ ಚೆನ್ನಾಗಿರಬೇಕು, ಒಳಗೂ ಕೂಡ ಶಾಂತಿ, ಸುರಕ್ಷತೆ, ಒಳಗಿನ ಒಂದು ಸುರಕ್ಷತೆ ಮತ್ತು ಒಳಗಿನ ಒಂದು ಅಂತಃಶಕ್ತಿ ಅಂತವೆ, ಅದನ್ನು ಬೆಳೆಸ್ಕೊಳ್ಳೋದಿದ್ದರೆ ಏನಿದ್ರೂ ಕೂಡ ನಮಗೊಳಗೆ ಸುಖ ಇರೋದಿಲ್ಲ. ಅದನ್ನು ನಾನು ಸಂಗ್ರಹವಾಗಿ ಹೇಳಿದ್ದೀನಿ. ಓಂ ನಮಃ ಶಿವಾಯ.